ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ನೋಡಿ. ನನ್ನ ಲುಕ್ ಯಾವ ಥರ ಇದೆ, ಸಿಂಪಲ್ಲಾಗಿ ಚೆನ್ನಾಗಿ ರೆಡಿಯಾಗಿದ್ದೀನಿ. ಏನಂದರೆ ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ಅದು ಎಲ್ಲಿ ಏನು ಅಂತೇಳ್ಬಿಟ್ಟು ಬ್ಲಾಗ್ ನೋಡ್ತಾಯಿರಿ, ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ ಎಲ್ಲಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ಮತ್ತು ಏನು ಫಂಕ್ಷನ್ ಇದೆ, ಅದು ಫಂಕ್ಷನ್ಗೆ ಅಂತ ಹೋಗ್ತಾಯಿರೋದು ತೋರಿಸ್ತೀನಿ. ಓಕೆ ಬಾಯ್. ಓಕೆ, ನಾನು ನನ್ನ ತಂಗಿ ಇಬ್ಬರೂ ಫಂಕ್ಷನ್ಗೆ ಹೋಗಿದ್ದಿದ್ದು. ಅವಳು ಆ ಊರಿಂದ ಬಂದಳು, ನಾನು ನಮ್ಮೂರಿಂದ ಬಂದ್ವಿ. ಒಂದು ಹತ್ರ ಬಂದು ಕ್ಯಾಬ್ ಬುಕ್ ಮಾಡಿಕೊಂಡು ಇಬ್ಬರೂ ಹೋಗ್ತಾಯಿದ್ದೀವಿ. ಆಮೇಲೆ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು ಗೈಸಲ್ಲಿ. ನನ್ನ ಮಕ್ಕಳಂತೂ ಇಬ್ಬರೂ ಅಷ್ಟೇ, ನನ್ನ ತಂಗಿ ಮಗನೂ ಅಷ್ಟೇ, ಇವನು ಅಷ್ಟೇ ಹೊರಗಡೆ ಹೋಗಬೇಕು ಅನ್ನೋ ಥರ ಆಡ್ತಾಯಿದ್ರು. ಒಳಗಡೆ ಕುತ್ಕೊಳ್ಳೋಕ್ಕೆ ಇದು ಮಾಡ್ತಾ ಇರಲಿಲ್ಲ. ಅಂತೂ ಇಂತೂ ಹೋದ್ವಿ. ಎಲ್ಲಿ ಇದು ಫಂಕ್ಷನ್ ಅಂತ ಹೇಳಿದ್ರೆ ಮಾದನಾಯಕನಹಳ್ಳಿ ಅಂತ, ಅಲ್ಲಿ ಕಾಳಿಕಾದೇವಿ ದೇವಸ್ಥಾನ ಹತ್ರ. ಇದು ನಾನ್ ವೆಜ್ ಫಂಕ್ಷನ್ನು, ಮಗುವಿಗೆ ಕೂದಲು ಕೊಡ್ತಾರಲ್ವಾ ಅದು. ಇದು ಫಂಕ್ಷನ್ ಬಂದ್ಬಿಟ್ಟು ಯಾರ್ದು ಅಂತಂದರೆ ನನ್ನ ತಂಗಿ ಫ್ರೆಂಡು ರಜನಿ ಅಂತ. ಅವ್ರ ಫಂಕ್ಷನ್ಗೆ ಇನ್ವೈಟ್ ಮಾಡಿದರು. ಯಾವಾಗ್ಲೂ ಕರಿತಿದ್ರು, ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನು ಹೋಗ್ತಾನೆ ಇರಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ತುಂಬ ಫಂಕ್ಷನ್ಸ್ ಹಂಗೆ ಮಿಸ್ ಆಯ್ತಲ್ವ ಅಂತ ಈ ಸತಿ ಮಿಸ್ ಮಾಡಿದೆ, ಹೋಗೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿದ್ದೀನಿ ದಿವ್ಯಾ, ಚೆನ್ನಾಗಿದ್ಯಾ? ಇವರಿಬ್ಬರು ಅಷ್ಟೇ ನನ್ನ ಸಿಸ್ಟರ್ಸೇ, ನನ್ನ ತಂಗಿ ಫ್ರೆಂಡ್ಸು. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಸ್ವಂತ ಅಕ್ಕ ಥರನೇ ಟ್ರೀಟ್ ಮಾಡ್ತಾರೆ. ಹಿಂಗೆ ಅವ್ರು ಫಸ್ಟೇ ಬಂದಿದ್ರು ನಮಗಿಂತ. ನಾವು ಹೋಗೋದೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಅವರು. 1 ಗಂಟೆಯಿಂದ ವೆಯ್ಟ್ ಮಾಡಿದ್ರು, ನಾವು ಹೋಗೋಕ್ಕೆ 3 ಗಂಟೆ ಆಗಿತ್ತು. ಪಾಪ ಅಷ್ಟು ವೆಯ್ಟ್ ಮಾಡಿಕೊಂಡು ನಾವು ಬಂದಮೇಲೆ ಮತ್ತೆ ನಮ್ಮ ಜೊತೆ ಜಾಯ್ನ್ ಆದರು. ನಾವು ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ. ಮತ್ತೆ ಏನೂ ವ್ಲಾಗ್ಸ್ ಮಾಡ್ಕೊಂಡಿಲ್ಲ. ಇದು ನೆಕ್ಸ್ಟ್ ಡೇ ಬಂದು ಪೂಜೆ ಮಾಡಿದ್ದಾರೆ ನನ್ನ ಹಸ್ಬೆಂಡು ಬೆಳಗ್ಗೆನೆ. ನಿಮ್ಗೆ ಗೊತ್ತಿರುತ್ತೆ, ಲಾಸ್ಟ್ ನಂದೆಲ್ಲ ಆ ವ್ಲಾಗ್ಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ. ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳಿಗೆ ಲಂಚು ಚಿತ್ರಾನ್ನ ಮಾಡಿದ್ದೆ. ಮತ್ತು ಸ್ನ್ಯಾಕ್ಸ್ಗೆ ಅವಳು ಬ್ರೆಡ್ ರೋಸ್ಟ್ ಬೇಕಂತ ಕೇಳಿದ್ಲು, ಮಾಡಿಕೊಟ್ಟೆ. ಮತ್ತು ರಾತ್ರಿಗೆ ಕೆಲಸದಿಂದ ಬರ್ಬೇಕಾದ್ರೆ ತಿಂಡಿ ತೊಗೊಂಡು ಬಂದಿದ್ರು. ಇದ್ರ ಹೆಸ್ರಂತೂ ನಂಗೆ ಗೊತ್ತಿಲ್ಲ ಗೈಸ್, ಅದು ಏನು ಅಂತಲೇ ಗೊತ್ತಿಲ್ಲ. ಅವ್ರಿಗೂ ಅಷ್ಟೇ ಏನು ಅದ್ರ ಹೆಸ್ರು ಏನೂ ಗೊತ್ತಿಲ್ಲಂತೆ. ಹೊಸ್ದಾಗಿ ಕಾಣಿಸ್ತು ಅಂತ ತಗೊಂಡು ಬಂದಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಅದ್ರ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಈ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ನಿಮಗೆ ಕೇಳಿಸ್ತಾ ಇರ್ಬೋದು ಅವ್ನ ವಾಯ್ಸು. ಒಬ್ಬೊಬ್ಬನೇ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ, ಅದರಿಂದ ಆದ್ರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ನೋಡಿ, ಅಂದರೆ ವೆಜ್ಜು 2 ರೋಲ್ ಇರುತ್ತೆ ಅಲ್ವಾ, ಇದು ವೆಜ್ಜು. ನಮ್ಮ ಆಂಟಿಗೊಂದು, ನಮ್ಮ ಹಸ್ಬೆಂಡ್ಗೊಂದು. ಅವರು ವೆಜ್ ತಿನ್ನೋದು ಅಂತ ಅವ್ರಿಗೆ ವೆಜ್ ತಂದಿದ್ರು, ನಮಗೆ ನಾನ್ ವೆಜ್ ಅಂತ ತಂದಿದ್ರು. ಇದು ನಾನ್ ವೆಜ್ ಅಂತ ಹೆಸ್ರಿಗಷ್ಟೇ, ಅದರಲ್ಲಿ ಏನು ನಾನ್ ವೆಜ್ ಏನೂ ಇರಲಿಲ್ಲ. ಜಸ್ಟ್ ಏನೋ ಒಂದು ರೊಟ್ಟಿ ಥರ ಇತ್ತಷ್ಟೇ ತಿನ್ನೋದು. ಮಸಾಲೆ ಹಾಕ್ಬಿಟ್ಟು ರೊಟ್ಟಿ ಥರ ಇತ್ತು. ಓಕೆ ತಿನ್ನೋಕ್ಕೆ ಪರವಾಗಿಲ್ಲ ಅಷ್ಟೇ, ಅಷ್ಟೊಂದು ಚೆನ್ನಾಗಿದೆ ಅಂತ ಏನಿರಲಿಲ್ಲ. ತಿಂದ್ವಿ, ಪರವಾಗಿಲ್ಲ. ನಿಮ್ಮ ನೋಡಿ, ಅದನ್ನು ನೋಡ್ತಾ ಇದ್ದೀರಲ್ಲ, ನಿಮ್ಗೇನಾದರೂ ಅದ್ರ ಹೆಸರು ಗೊತ್ತಿದ್ರೆ ಹೇಳ್ರಿ. ನನ್ನ ಮಗಳಿಗೆ ನೋಡಿ ಇವಾಗ ಅಲ್ಲುದ್ರಿದೆ, 10 ವರ್ಷದಲ್ಲಿ ಇವಾಗ ಅಲ್ಲುದ್ರೋಗಿದೆ. ಮತ್ತು ಹಂಗೆ ನಾನು ಮೇಕಪ್ ಕ್ಲಾಸ್ ಮಾಡ್ತಾಯಿದ್ದೀನಿ ಮನೇಲೇ. ಅಂದರೆ ಈವ್ನಿಂಗ್ ಟೈಮು ಫ್ರೀ ಟೈಮ್ ಮಾಡಿಕೊಂಡು ಒಂದು ಕ್ಲಾಸಸ್ ನಡೆಸ್ತಾ ಇದ್ದೀನಿ. ಆವಾಗ ಈ ಲುಕ್ಕು, ಸಿಂಪಲ್ ಮೇಕಪ್ ಲುಕ್ನ ಮಾಡಿದ್ದೆ. ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಂತ. ನಾನು ಇನ್ನೊಂದು ಲುಕ್ ಮಾಡಿದ್ದೀನಿ. ನಿಮ್ಗೆ 2 ಲುಕ್ಕಲ್ಲಿ ಯಾವ ಲುಕ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೋಡಿ, ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾವನೆ ಗೈಸ್. ಯಾರಿಗಾದ್ರೂ ಡಿಸ್ಟರ್ಬ್ ಆಗಿದ್ರೆ ಸಾರಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ನನ್ನ ಮೇಕಪ್ಸ್ ಇಷ್ಟ ಆಗಿದೆಯಾ ನೋಡಿ, ಕಾಮೆಂಟ್ ಮಾಡಿ ಯಾರ್ಯಾರಿಗೆ ಇಷ್ಟ ಆಗಿದೆ ಅಂತ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು 2-3 ಡೇಸ್ ಆದರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವೆಲ್ಲರೂ ಇದೇ ಥರ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟು ವೀಡಿಯೋಸ್ ನೋಡ್ತಾ ಇರಿ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.